ಹಾಯ್, ಇವತ್ತು ಒಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದೇನೆಂದರೆ ಮಕ್ಕಳಿಗೋಸ್ಕರ. ಮಕ್ಕಳಿಗೆ ಪ್ರೋಟೀನ್ ಮತ್ತು ನ್ಯೂಟ್ರಿಷನ್ನು ದಿನನಿತ್ಯ ನಾವು ಕೂಡ ಆಹಾರದಲ್ಲಿ ಸಿಗಲ್ಲ. ಅದಕ್ಕೋಸ್ಕರ ನಾವು ಒಂದು ಪ್ರೋಟೀನ್ ಪೌಡ್ರ್ ಮಾಡ್ತಾಯಿದ್ದೀವಿ ಮನೆಯಲ್ಲೇ. ಅದು ಹೇಗೆ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ಇದನ್ನು ರಾತ್ರಿ ಹೊತ್ತು ಅಥವಾ ಬೆಳಗ್ಗೆ ಮಕ್ಳಿಗೆ ಹಾಲ್ಗೆ ಹಾಕ್ಬಿಟ್ಟು ಕೊಟ್ಟರೆ ಕುಡಿತಾರೆ. ಬನ್ನಿ ಇವಾಗ ಅದು ಪ್ರೋಟೀನ್ ಪೌಡ್ರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಅರ್ಧ kg ಕಡಲೆಕಾಯಿ ಬೀಜನ ಹುರ್ಕೋಬೇಕು. ಹುರಿದ್ಬಿಟ್ಟು ಸಿಪ್ಪೆ ತೆಗಿಬೇಕು. ಒಣ ಖರ್ಜೂರನ್ನು ಇದು ಅಷ್ಟೇ ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಇದು 1/2 kg. 1/4 kg ಮಖಾನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬೆಚ್ಚು ಮಾಡ್ಕೋಬೇಕು, ಆವಾಗಲೇ ಪೌಡ್ರ್ ಆಗೋದು. ಅರ್ಧ kg ಪಿಸ್ತಾ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. 1/4 kg ಬಾದಾಮಿ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಬೆಚ್ಚು ಮಾಡ್ಕೋಬೇಕು. ಅದಕ್ಕೋಸ್ಕರ ಅಂದರೆ ಉರಿಯೋದಿದೆಲ್ಲ ಅದರಲ್ಲಿ ಒಂಚೂರು ತೇವಾಂಶ ಇದ್ದರೆ ನೀಟಾಗಿ ಇದಾಗಲಿ, ಡ್ರೈ ಆಗಲಿ ಅಂತ ನೋಡಿ. ಒಂದು ತಟ್ಟೆಗೆ ಎಲ್ಲ ಹುರಿದು ಹಾಕ್ಕೊಂಡಿದ್ದೀನಿ. ಮಖಾನ ಹಾಕ್ಕೊಂಡಿದ್ದೀನಿ. ಈಗ ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಗೆದಿದ್ದೀವಿ. ಮತ್ತು ಪಿಸ್ತಾ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಾದಾಮಿ ಹಾಕೋಬೇಕು. ಬಾದಾಮಿನೂ ಹುರಿದಾಗಿದೆ, ಇದನ್ನು ಹಾಕೋತಾ ಇದ್ದೀನಿ. ಗೋಡಂಬಿ 1/4 kg ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಬೆಚ್ಚಗೆ ಮಾಡ್ಕೋಬೇಕು. ಗೋಡಂಬಿನೂ ಹುರಿದಾಗಿದೆ, ಅದನ್ನು ಇದರೊಳಗಡೆ ಹಾಕೋತಾ ಇದ್ದೀನಿ. ಈಗ ನೆಕ್ಸ್ಟ್ ಕಡಲೆ ಅರ್ಧ kg ತೊಗೊಂಡಿದ್ದೀನಿ. ಅರ್ಧ kg ಕಡಲೆ, ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಈ ಕಡಲೆನೂ ಹುರಿದಾಗಿದೆ, ಇದನ್ನು ಇದರೊಳಗಡೆ ಹಾಕೋತಾ ಇದ್ದೀನಿ. ಖರ್ಜೂರನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಇದು 1/2 kg ಖರ್ಜೂರ. ಖರ್ಜೂರನ್ನು ಹುರಿದಾಗಿದೆ, ಇದನ್ನು ಹಾಕೋತಾ ಇದ್ದೀನಿ. ಈಗ ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ. ಅದು 200 ಗ್ರಾಮು. ಇದು ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಹುರಿದಾಗಿದೆ ಇದನ್ನು ಇದರೊಳಗಡೆ ಹಾಕೋತಾ ಇದ್ದೀನಿ. ಪಂಪ್ಕಿನ್ ಸೀಡ್ಸು 200 ಗ್ರಾಮ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಸೋಂಪು ಒಂಚೂರು ಸ್ವಲ್ಪ, ಇವೆರಡನ್ನೂ ಒಟ್ಟಿಗೆ ಹುರ್ಕೋತಾ ಇದ್ದೀನಿ. ಇದು ಆಗಿದೆ ಹುರ್ಕೊಂಡು, ಇದನ್ನು ಇದರೊಳಗಡೆ ಹಾಕೋತಾ ಇದ್ದೀನಿ. ನೋಡಿ, ಇದೆಲ್ಲ ಹುರಿದಾಗಿದೆ. ಇದನ್ನು ತೊಗೊಂಡೋಗಿ ನಾವು ಮಿಲ್ಗೆ ಹಾಕಿಸ್ಕೊಂಡ್ಬರ್ತೀವಿ. ಯಾಕಂದರೆ ಇದು 1 ತಿಂಗಳು ಆಗೋಷ್ಟು ನಾವು ಮಾಡಿರೋದು ಪೌಡ್ರು. ಸ್ವಲ್ಪ ಬೇಕು ಅಂದರೆ ನೀವು ಮಿಕ್ಸಿಯಲ್ಲೇ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಈಗ ಮಿಲ್ಗೆ ಹಾಕಿಸ್ಕೊಬಂದು ಈಗ ನೋಡಿ ಎಲ್ಲ ನುಣ್ಣಗಾಗಿದೆ, ಪುಡಿಯಾಗಿದೆ. ಎಷ್ಟು ಗಮ್ ಅಂತ ಇದೆ ಅಂದರೆ ಚೆನ್ನಾಗಿದೆ ಸ್ಮೆಲ್ಲು. ಮಿಲ್ಗೆ ಹಾಕಿಸ್ಕೊಬಂದ್ಮೇಲೆ ಈ ಥರ ಆರಾಕ್ಬೇಕು. ಯಾಕಂದರೆ ಬಿಸಿ ಇದೆ, ಬಿಸಿ ಇರೋದ್ರಿಂದ ಅದು ಗಂಟು ಥರ ಬಂದ್ಬಿಡುತ್ತೆ, ಪುಡಿ ಆಗಲ್ಲ. ಅದಕ್ಕೋಸ್ಕರ ಆರಾಕಿ ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಇದನ್ನು ದಿನ ರಾತ್ರಿ ಮಕ್ಕಳಿಗೆ ಹಾಲ್ಗೆ ಒಂದು ಸ್ಪೂನು 1.5 ಸ್ಪೂನಷ್ಟು ಹಾಕಿ ಕೊಟ್ಟರೆ ಮಕ್ಕಳಿಗೂ ಪ್ರೋಟೀನು ನ್ಯೂಟ್ರಿಷನ್ನು ಸಿಗುತ್ತೆ. ನಾವು ದಿನನಿತ್ಯನೂ ನಮ್ಮ ಮಕ್ಕಳಿಗೆ ಇದೇ ಥರ ನ್ಯೂಟ್ರಿಷನ್ನು ಪ್ರೋಟೀನ್ ಇರೋವಂಥ ಫುಡ್ಗಳೇ ಕೊಡೋದು. ಆದ್ದರಿಂದ ಇದೇ ಥರ ಹೊಸ ರೀತಿಯ ನಾವು ಹೊಸ ವೀಡಿಯೋಗಳು ಹಾಕ್ತೀವಿ ಪ್ರೋಟೀನ್ದು. ಆದ್ದರಿಂದ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.